ಅಮೇರಿಕಾದಲ್ಲಿದ್ದಾಗ ಯಾರಿಗೂ ಏನು ಯಾರಿಗೇನು ಕಷ್ಟ ಬಂದರೂ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ. ನಾನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ತಾ ಇರಲಿಲ್ಲ. ಇವಾಗ ಯಾಕೆ ಮನಸ್ಸಿಗೆ ಏನೋ ಒಂಥರ ಬೇಜಾರಾಗ್ತಾಯಿತ್ತಲ್ಲ ನನಗೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನಾನು ಇಷ್ಟೊಂದು ಜನನ ನಮ್ಮ ಸಂಬಂಧಿಕರು ಅಂತ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಯಾರಿಗೆ ಬೇಜಾರಾದರೂ ನನಗೂ ಬೇಜಾರಾಗುತ್ತೆ. ಈಗ ಪದ್ದು ಚಿಕ್ಕಮ್ಮಂಗೆ ಬೇಜಾರಾದರೂ ಬೇಜಾರಾಗುತ್ತೆ, ನಿಧಿಗೆ ಬೇಜಾರಾದರೂ ನನಗೂ ಬೇಜಾರಾಗುತ್ತೆ. ಈಗ ಏನು ಮಾಡಬೇಕು? ಹಾಗೇನೆ ಚಿಕ್ಕ ಸಾವುಕಾರ ಅವನು ನೋಡಿದ್ರು ನನಗೆ ಬೇಜಾರಾಗುತ್ತೆ. ಆದರೆ ಏನು ಹೊರಟೋಗ್ಬಿಟ್ಲ ಅಮೇರಿಕಾಗೆ ವಾಪಸ್ಸು. ಅಲ್ಲಿದ್ದಾಗೇನೆ ಯಾವ ಸೆಂಟಿಮೆಂಟು ಇರಲಿಲ್ಲ ನನಗೆ, ಆರಾಮಾಗಿದ್ದೆ. ಇಲ್ಲಿಗೆ ಬಂದು ಸೆಂಟಿಮೆಂಟ್ಸ್ ಎಲ್ಲ ಜಾಸ್ತಿ ಆಗೋಗ್ಬಿಟ್ಟೈತೆ ನನಗೆ. ಹೀಗೆ ಇದ್ರೆ ನಾನು ಏನು ಮಾಡಲಿ? ಆದರೂ ಸಹಾಯ ಮಾಡ್ದಂಗೆ ಇರೋಕ್ಕಾಗಲ್ಲ. ಪಾಪ ಅನ್ನಿಸ್ತೈತೆ ನಿಧಿನ ನೋಡಿದ್ರೆ. ಎಷ್ಟು ಒಳ್ಳೆ ಹುಡುಗಿ, ಅವಳಿಗೆ ಯಾಕೆ ಇವನು ಇಂಥ ಕೆಲಸ ಮಾಡ್ತಾವನೆ? ಇದ್ದರೆ ಫುಲ್ಲು ಕ್ಲಿಯರ್ ಮಾಡಬೇಕು, ಇಲ್ಲ ಅಂತಂದರೆ ಇಲ್ಲಿಂದ ವಾಪಸ್ ಹೊರಟೋಗ್ಬಿಡ್ಬೇಕು. ಯಾವುದಕ್ಕೂ ಅರ್ಜೆಂಟಾಗಿ ಒಂದು ಡಿಸಿಷನ್ ತಗೋಬೇಕು. ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನನ್ನ ಕತೆ ಮುಗೀತು, ತಲೆಯೆಲ್ಲ ಕೆಟ್ಟೋಗ್ಬಿಡ್ತೈತಿ. ಏನು ಮಾಡೋದು? ಉಷಾ, ಓ ಭೈರವ, ನೀನು ಇಲ್ಲಿ ಬಂದ್ಬಿಟ್ಟಿದ್ಯಲ್ಲ. ಪದ್ದು ಚಿಕ್ಕಮ್ಮ ಅಂತ ಇಲ್ಲಿಲ್ಲ, ಮತ್ತು ನನ್ನೇ ಹುಡಿಕೊಂಡು ಬಂದ್ಬಿಟ್ಟಿದ್ಯಾ? ಯಾರಿಗಾದ್ರೂ ಏನಾದರೂ ನನ್ನ ಸಹಾಯ ಬೇಕು ಅಂತ ಅನ್ಸಿದ್ರೆ ಅದನ್ನು ಪದ್ದು ಸಂಬಂಧಪಟ್ಟಿರೋರ್ಗೆ ಏನಾರ ಬೇಜಾರಾಯಿತು, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅನ್ಸಿದ್ರೆ ಖಂಡಿತ ನಾನಂತೂ ಬರ್ತೀನಿ. ನಿನಗೆ ಇವಾಗ ನಾನು ಸಹಾಯ ಮಾಡಬೇಕು, ಅದಕ್ಕೆ ನಾನು ನಿನ್ನ ಹತ್ರ ಬಂದಿದ್ದೀನಿ. ಹೀಗೆ ಹೇಳು, ನಿನ್ನ ಸಮಸ್ಯೆ ಏನು ಅಂತ ಹೇಳ್ಬಿಟ್ಟು. ಗೊತ್ತಾಯಿತು, ಒದ್ದಾಡ್ತಾ ಇದೆಯಾ? ಯಾಕೆ ಜನ ಹಿಂಗೆ, ಯಾಕೆಲ್ಲ ಕೆಟ್ಟವ್ರಿಗೆ ಒಳ್ಳೇದಾಗ್ತೈತೆ, ಏನು ಮಾಡೋದು ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇದೆಯಲ್ವ ನೀನು? ನಿನಗೆ ಗೊತ್ತಿಲ್ದಿರೋದು ಏನೈತೆ ಭೈರವ, ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಏನು ಮಾಡಲಿ, ಯಾಕೆ ಈ ಥರ ಆಯ್ತಲ್ಲ ಲೈಫು. ಅಂದರೆ ಉಷಾ ಮೊದಲು ಹಿಂಗಿರಲಿಲ್ಲ ನಾನು. ಒಂಥರ ಡಿಫ್ರೆಂಟ್ ಆಗಿದೆ. ಈಗ ನೋಡಿದ್ರೆ ಎಲ್ಲ ಬೇಜಾರಾಗ್ತೈತೆ. ನಿಧಿ ಕಷ್ಟ ಐತೆ, ಚಿಕ್ಕ ಸಾವುಕಾರ ಅವ್ರ ಮನೆಗೆಲ್ಲನೂ ಇವರು ಬಂದುಬಿಟ್ಟು ಸೇರ್ಕೊಂಡ್ಬಿಟ್ಟು ತುಂಬ ಹಿಂಸೆ ಆಗೋಗ್ಬಿಟ್ಟೈತೆ ಅವ್ರಿಗೆ. ಎಲ್ಲರೂ ಕಷ್ಟಪಡ್ತಾವ್ರೆ, ಒಳ್ಳೆಯವರೆಲ್ಲ ಕಷ್ಟಪಡ್ತಾವ್ರೆ, ಕೆಟ್ಟವರೆಲ್ಲ ಆರಾಮಾಗವ್ರೆ. ಅದಕ್ಕೆ ಅವ್ರಿಗೇನು ಬುದ್ಧಿ ಕಲ್ಸೋಕ್ಕಾಗ್ತಿಲ್ವಲ್ಲ, ರಿಟರ್ನ್ ಹೊರಟೋಗ್ಬಿಡ್ಲ ಅಮೇರಿಕಾಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಏನು ಮಾತು ಅಂತ ಮಾತಾಡ್ತಾ ಇದೆಯಾ ನೀನು? ಬರೋದು ಬಂದ್ಬಿಟ್ಟಿದ್ಯಾ, ಜನಗಳು ಸೇವೆ ಮಾಡಬೇಕು, ಜನಗಳಿಗೆ ಒಳ್ಳೇದು ಮಾಡಬೇಕು ಅಂತ ಎಷ್ಟೆಲ್ಲ ಅಂದ್ಕೊಂಡಿದ್ಯಾ. 4 ಜನಕ್ಕೆ ನೀನು ಸಹಾಯ ಮಾಡದೆ ಹೋಗ್ಬಿಟ್ರೆ ನೀನು ಬಂದಿದ್ದಕ್ಕೂ ಏನು ಪ್ರಯೋಜನ? 4 ಜನಕ್ಕೆ ಸಹಾಯ ಮಾಡಬೇಕು ತಾನೇ. ಆ ಚಿಕ್ಕ ಸಾವುಕಾರಂಗೂ ಸಹಾಯ ಮಾಡಬೇಕು, ನಿಧಿಗೂ ಸಹಾಯ ಮಾಡಬೇಕು, ಎಲ್ರಿಗೂ ಸಹಾಯ ಮಾಡಬೇಕು. ನೀನು ಸೇಮ್ ನನ್ನ ಪದ್ದು ಡಾರ್ಲಿಂಗ್ ಥರನೇ. ಒಳ್ಳೆ ಮನಸ್ಸು ನಿನಗೂ. ನನ್ನ ಪದ್ದು ಡಾರ್ಲಿಂಗ್ ಸೇಮ್ ಹಂಗೇನೆ, ತುಂಬ ಒಳ್ಳೆ ಮನಸ್ಸೆಲ್ಲ, ಎಲ್ರಿಗೂ ಸಹಾಯ ಮಾಡ್ತಿರ್ತಾಳೆ. ನೀನು ತುಂಬ ಸಹಾಯ ಮಾಡ್ತಿರ್ತೀಯ. ಅದಕ್ಕೆ ನಿನ್ಗೆ ಏನು ಸಹಾಯ ಬೇಕೋ ನಾನು ಮಾಡ್ತೀನಿ. ಎಲ್ಲನೂ ನಾನೇ ಮಾಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ಸುಮ್ಮನೆ ಹೇಳ್ತೀನಿ ಅಷ್ಟೇ, ಈ ಥರ ಮಾಡಿ ಅಂತ. ಈಗ ಹೇಳು, ನಿನಗೆ ಏನು ಸಮಸ್ಯೆನ ಬಗೆಹರಿಸ್ಬೇಕು ಅಷ್ಟೇ ತಾನೇ? ಹಾಂ, ಹೇಗಾದರೂ ಮಾಡಿ ಬಗೆಹರಿಸ್ಬೇಕು. ಆದರೆ ನಾನು ಜಾಸ್ತಿ ದಿನ ಈ ಊರಲ್ಲಿ ಇರ್ತೀನೋ ಇರಲ್ವೋ ಗೊತ್ತಿಲ್ಲ. ಮತ್ತೆ ವಾಪಸ್ ಬರೇ ಹೋಗ್ಬೇಕು. ಅಕಸ್ಮಾತ್ ಮದುವೆ ಅದೇ ಅಂದರೆ ಅದು ಗೊತ್ತಲ್ಲ, ಇಲ್ಲಿರೋಕ್ಕಾಗಲ್ಲ. ನಾನು ನಿನಗೊಂದು ಒಳ್ಳೆ ಸಜೆಷನ್ ಹೇಳ್ತೀನಿ, ನೀನು ಕೇಳಂಗಿದ್ರೆ ಅಷ್ಟೇ. ಹೇಳು ಭೈರವ, ನೀನು ಹೇಳಿದ್ರೆ ಅದೆಲ್ಲ ಕರೆಕ್ಟಾಗಿರ್ತದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೇಳು, ಏನಾದರೂ ಸಜೆಷನ್ ಹೇಳು. ಹೇಳ್ತೀನಿ, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಏನು ಅಂತಂದರೆ, ನೀನು ಈ ಊರಾಗೆ ಇರಬೇಕು, ಈ ಊರು ಬಿಟ್ಟು ಹೋಗ್ಬಾರ್ದು. ಆಮೇಲೆ ನಿಧಿಗೂ ಸಹಾಯ ಮಾಡ್ಬೋದು, ಚಿಕ್ಕ ಸಾವುಕಾರಂಗೂ ಸಹಾಯ ಮಾಡ್ಬೋದು. ಹಾಗೇನೆ ನಿನಗೆ ಲವ್ ಮಾಡಿ ನಿನ್ನ ದುಡ್ಡಿಗೋಸ್ಕರ ನಿನಗೆಲ್ಲ ಮೋಸ ಮಾಡೋದ್ನಲ್ಲ ರಾಹುಲ್, ಅವನಿಗೂ ಸರಿಯಾಗಿ ಬುದ್ಧಿ ಕಲಿಸ್ಬೋದು. ಎಲ್ಲನೂ ಒಂದೇ ಸಲ ಅಷ್ಟೇ ಅಲ್ಲ, ನಿಮ್ಮ ಅಮ್ಮ, ನಿನ್ನ ಸಿಸ್ಟರ್ ಅವಳಲ್ಲ ಆಶಾ, ಎಲ್ರಿಗೂ ಬುದ್ಧಿ ಕಲಿಸ್ಬೋದು. ಎಲ್ಲದಕ್ಕೂ ಒಂದೇ ಒಂದು ದಾರಿ ಐತೆ. ನೀನು ಆ ದಾರಿನ ತುಳಿದೆ ಅಂದರೆ ಎಲ್ರೂ ಮಟ್ಟ ಹಾಕಿ ಇದೇ ಹಳ್ಳಿನಾಗೇನೆ ಸೆಟಲ್ ಆಗ್ಬಿಟ್ಟು ನೀನೇನೆ ಸಾವುಕಾತಿ ಥರ ಆಗೋಗ್ಬಿಡ್ಬೋದು. ಎಲ್ಲನೂ ಒಂದೇ ಸಲ ಒಂದೇ ಇದ್ರಾಗ ಮಾಡ್ಬೋದಾ? ನಿಜವಾಗೂ ನಾನು ಏನು ಮಾಡಬೇಕು ಅಂತ ಹೇಳ್ಬಿಡು, ನಿಜವಾಗೂ ಮಾಡಿಬಿಡ್ತೀನಿ ಭೈರವ. ನನಗೂ ಸಾಕಾಗೋಗ್ಬಿಟ್ಟೈತೆ. ಯಪ್ಪ, ಆ ರಾಹುಲ್ ನನಗಂತೂ ಮೋಸ ಮಾಡ್ದ. ಈಗ ಆಶನ್ ಕಟ್ಕೊಳೋಲ್ಲ, ಬಿಟ್ಟು ಬಿಸಾಕಿದ್ದೀನಿ. ಹೆಂಗಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಈಗ ಪ್ಲೀಸ್ ಏನಾದರೂ ಒಂದು ಸಜೆಷನ್ ಹೇಳು. ನೀನು ಯಾಕೆ ನಮ್ಮ ಸಾವುಕಾರನ ಮಗ ಚಿಕ್ಕ ಸಾವುಕಾರನ್ನ ಮದುವೆ ಮಾಡ್ಕೋಬಾರ್ದು? ಹಾಂ, ತುಂಬ ಯೋಚನೆ ಮಾಡಿ ನೋಡು. ಅವನು ಅವ್ರ ಮನೆಗೆ ರಾಹುಲ್ಲು, ಆಮೇಲೆ ನಿನ್ನ ಸಿಸ್ಟರ್ ಆಶಾ, ಅವರಮ್ಮ ಅಂದರೆ ನಿಮ್ಮಮ್ಮ, ಎಲ್ಲರೂ ಅಲ್ಲೇ ಇರ್ತಾರೆ. ಜೊತೆಗೆ ನೀನು ನಿಧಿಗೂ ಸಹಾಯ ಮಾಡ್ಬೋದು. ಆಮೇಲೆ ಇವನನ್ನ ಮದುವೆ ಮಾಡ್ಕೊಂಡ್ರೆ ಇದೇ ಹಳ್ಳಿನಾಗೇ ಇರ್ಬೋದು. ಏನಿಲ್ಲ, ಅವ್ರದ್ದು ಚೆನ್ನಾಗೈತೆ, ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡು ಬಿಡ್ತಾನೆ. ನೀನು ಅವ್ರಿಗೆ ಸಹಾಯ ಮಾಡ್ದಂಗೂ ಆಗ್ತೈತೆ, ನೀನು ಹಳ್ಳಿನಾಗ ಸೆಟ್ಲಾದಂಗೂ ಆಗ್ತೈತೆ, ಎಲ್ಲ ಆಗ್ತೈತೆ. ನನಗೆ ಗೊತ್ತು, ಅವನೇನು ಓದಿಲ್ಲ. ನೀನು ನೋಡಿದ್ರೆ ಡಾಕ್ಟ್ರು, ಅವ್ನು ನೋಡಿದ್ರೆ ಪಾಪ, ಅದೆಲ್ಲ ಗೊತ್ತು ನನಗೆ. ಆದ್ರೂ ನೋಡು, ಒಂದು ಸಲ ಮದುವೆ ಮಾಡ್ಕೊಬಿಡು. ಎಲ್ಲ ಜೀವನನೂ ಇದಾಗೋಗ್ಬಿಡ್ತೈತೆ. ನೀನು ಇಷ್ಟಪಟ್ಟಿರ ಅಂತ ನಿಮ್ಮ ಪದ್ದು ಚಿಕ್ಕಮ್ಮ ನಿಮ್ಮ ಜೊತೆನೇ ಇರ್ತಾರೆ.
ತುಂಬ 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 ಚೇಂಜಸ್ ಆಗೋಗ್ಬಿಡ್ತದೆ. ಯೋಚನೆ ಮಾಡು. ಭೈರವ ನೀನೇನು ಹೇಳ್ತಾ ಇದೀಯ? ನಾನು ಚಿಕ್ಕನ್ನ ಮದುವೆ ಮಾಡ್ಕೊಳ್ಳೋದು ಚಿಕ್ಕ ಸಾವ್ಕಾರನ್ನ ಅಂದರೆ ಅದು ಅಷ್ಟು ಚೆನ್ನಾಗಿರಲ್ಲ ಅನ್ಕೊಂತೀನಿ. ಅವ್ನಿಗಾಗಲೇ ಮದುವೆ ಬೇರೆ ಆಗೈತೆ. ಅವನು ನಾನು ತುಂಬ ವ್ಯತ್ಯಾಸಗಳು ಜಾಸ್ತಿ ನಮ್ಮಿಬ್ಬರ ಮಧ್ಯೆ. ಹಾಂ, ವ್ಯತ್ಯಾಸಗಳು ಇರಬೇಕು. ಇಬ್ಬರು ಒಂದೇ ಥರ ಇದ್ದರೆ ಜೀವನ ಚೆನ್ನಾಗಿರಲ್ಲ. ವ್ಯತ್ಯಾಸಗಳು ಇರಲೇಬೇಕು. ನೋಡು, ಒಂದು ಸಲ ಯೋಚನೆ ಮಾಡಿ ನೋಡು. ಮನೆಗೆ ಹೋಗಿ ನಿಧಾನ ಕೂತ್ಕೊಂಡು ಯೋಚನೆ ಮಾಡು. ಎಲ್ಲ ಪ್ರಾಬ್ಲಮ್ಗೂ ಒಂದೇನೇ ನೀಯ ಸೊಲ್ಯೂಷನ್ನು. ಅದೇನೇ ನೀಯ ಅದೇ ನೀನು ಮದುವೆ ಮಾಡ್ಕೊಳ್ಳೋದೇ ನೀಯ ಸೊಲ್ಯೂಷನು. ಆರಾಮಾಗಿ ಮದುವೆ ಮಾಡ್ಕ, ಸರಿಯಾಗಿ ಬುದ್ಧಿ ಕಲಿಸ್ಬೋದು ಎಲ್ರಿಗೂ. ಅವ್ರ ಮನೆಗೆ ನೀನು ಸೊಸೆಯಾಗಿ ಹೋದೆ ಅಂದರೆ ಇಬ್ಬರೂ ಹೆಂಗೆ ಕಲಿಸ್ಬೋದು ಹೇಳು? ನಿನಗೇನು ಬೇಕಾದ್ರೂ ಸಹಾಯಕ್ಕೆ ನಾನು ನಿನಗೆ ಎಲ್ಲ ಥರದ ಸಹಾಯನೂ ಮಾಡ್ತೀನಿ. ಕಷ್ಟ ಅಂತ ಒಂದು ಕಿತ ಭೈರವ ಅಂತ ಕೂಗು. ಪೊದ್ದು ಡಾರ್ಲಿಂಗಿಗೆ ಹೆಂಗೆ ಸಹಾಯ ಮಾಡ್ತಾಯಿದ್ನೋ ನಿನಗೂ ಹಂಗೆ ಬಂದು ಸಹಾಯ ಮಾಡ್ತೀನಿ. ಯೋಚನೆ ಮಾಡು. ಏನೋ ಇರೋದು ನೀ ಹೇಳಿದ್ದೀನಮ್ಮ. ಪೊದ್ದು ಡಾರ್ಲಿಂಗಿಗೆ ಹೇಳ್ದಂಗೆ ನಿನಗೂ ಹೇಳಿವ್ನಿ ನೋಡು. ಅಯ್ಯೋ, ನಾನು ಇವನನ್ನ ಮದುವೆ ಮಾಡ್ಕೊಂಡ್ರೆ ಈಗ ರಾಹುಲು ಆಶಾ ಎಲ್ಲರೂ ಮನೇಲಿರ್ತಾರೆ. ಅವ್ರ ಮನೆಯಲ್ಲೇ ನಾನು ಇರಬೇಕು ಹೋಗಿ. ಜೊತೆಗೆ ನಿಧಿಗೂ ಸಹಾಯ ಮಾಡ್ಬೋದು. ಪೊದ್ದು ಚಿಕ್ಕಮ್ಮನೂ ನನ್ನ ಜೊತೆನೇ ಇರ್ತಾರೆ. ಅಲ್ಲ, ಈ ಹೇಳಿದ ಐಡಿಯಾ ಏನೋ ಚೆನ್ನಾಗೈತೆ. ಆದರೆ ಅವನನ್ನು ಮದುವೆ ಮಾಡ್ಕೊಳ್ಳೋದೇ ಒಂದು ಯೋಚನೆ. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಏನು ಮಾಡೋಕ್ಕಾಗಲ್ಲ. ನೀನು ಹಣೆ ಬರಹ ಇಲ್ಲೇ ಐತೆ ಅಂತಂದಮೇಲೆ ನೀನು ಇಲ್ಲೇನೇ ಅಡ್ಜಸ್ಟ್ ಮಾಡ್ಕೊಂಡ್ಲೇಬೇಕಲ್ವಾ? ನೀನು ಹಣೆ ಬರಹ ಫಿಕ್ಸ್, ನಿಂದು ಇಲ್ಲೇ ಅಂತೇಳ್ಬಿಟ್ಟು ಫಿಕ್ಸ್ ಆಗೋಗ್ಬಿಟ್ಟೈತಿ ನಿನ್ನ ಹಣೆ ಬರಹ. ಅದಕ್ಕೆ ಹೇಳಿದ್ದು, ಆರಾಮಾಗಿ ಫಿಕ್ಸ್ ಮಾಡ್ಕೊಂಡು ಆರಾಮಾಗಿ ಇಲ್ಲೇನೇ ಸೆಟಲ್ ಆಗಿಬಿಡು ಅಂತ ಹೇಳ್ಬಿಟ್ಟು. ಸರಿನಾ? ನೋಡು, ಎಲ್ಲೆಲ್ಲಿರೋರೋ ಎಂತೆಂಥವ್ರನ್ನ ಮದುವೆ ಮಾಡ್ಕೊಂಡವ್ರೆ ಪಾಪ. ನೀನು ಇವಾಗ ನಾನು ಹೇಳ್ತೀನಿ, ಅವ್ನು ಚಿಕ್ಕ ಸಾವ್ಕಾರ ಇವಾಗ ಒಳ್ಳೆಯವನಾಗವನೆ. ಅವನು ನಿನಗೆ ಗೊತ್ತಿಲ್ದಂಗೆ ಏನೂ ಮಾಡಿಲ್ಲ. ನೀನೇ ಅವನ್ನ ತಿದ್ದಿ ಬುದ್ಧಿ ಹೇಳಿ ಚೆನ್ನಾಗಿ ಬದಲಾಯಿಸಿದೀಯ. ಈಗ ನೀನೇನು ಹೇಳಿದ್ರೆ ಅದನ್ನೇ ಅವನು ಕೇಳ್ತಾನೆ. ನನ್ನ ಮಗ ಓದೋನೆ ಅನ್ಕೊಂಡ, ಏನು ಓದಿಲ್ಲ. ಅವನು ಲೆಕ್ಕಾಚಾರ ಅನ್ನೋದು ಮೊದಲೇ ಬರೋದಿಲ್ಲ. ಅದು ಹೆಂಗಾಗ್ಬಿಡ್ತೈತೆ ಅಂದರೆ, ಅಣ್ಣಯ್ಯ ಫಿಲಮ್ಗೆ ರವಿಚಂದ್ರನ್ ಇಲ್ವಾ, ಹಂಗಾಗೈತೆ ಪರಿಸ್ಥಿತಿ ಇವಾಗ. ಒಂದು ಓದ್ತೀನಿ ಅಂತ ಅಲಾಲ್ಟೊಪ್ಪಿದ್ರೆ ಅಲ್ಕೊಂಡು ದುಡ್ಡುಗಳು ಕೊಟ್ಟು ಪಾಸ್ ಮಾಡಿಸ್ಕೊಂಡವ್ನು ಅರ್ಧಂಬರ್ಧ. ಅದಕ್ಕೆ ಹೇಳಿದ್ದು, ಹೋಗಿ ಏನೋ ಒಂದು ಮಾಡಿ ಚೆನ್ನಾಗಿರು. ನೀನದು ಚೆನ್ನಾಗಿರ್ತೀಯ ಮುಂದೆ. ಸರಿ ಭೈರವ, ನೀನು ಇಷ್ಟೆಲ್ಲ ಹೇಳ್ತಾ ಇರ್ತೀಯ ಅಂತಂದರೆ ಅದರಲ್ಲಿ ಏನೋ ಅರ್ಥ ಇರ್ತೈತೆ ಅಂತ ಅನ್ನಿಸ್ತೈತೆ. ಒಂದು ಸಲ ಮನೆಗೆ ಹೋಗಿ ಯೋಚನೆ ಮಾಡ್ತೀನಿ. ಅಮ್ಮನ ಹತ್ರನೂ ಮಾತಾಡಬೇಕಲ್ವಾ? ಹೋಗಿ ಮಾತಾಡ್ತೀನಿ. ಈ ಮದುವೆ ವಿಚಾರನ ಚಿಕ್ಕ ಸಾವ್ಕಾರ ಅವನು ಒಪ್ಕೋಬೇಕಲ್ವಾ? ಅದು ಒಂದು ನೋಡೋಣ. ನನಗೆಲ್ಲ ಓಕೆ ಆಗಿ ಇಷ್ಟ ಆದರೆ ಖಂಡಿತ ನಾನು ಒಪ್ಕೊಂಡು ಮದುವೆ ಮಾಡ್ಕೊತೀನಿ ಭೈರವ. ಆಹಾ, ಅಂತೂ ನಮ್ಮ ಹುಡುಗಿ ಮದುವೆಗೆ ಒಪ್ಕೊಬಿಟ್ಲು. ನಾನು ಮದುವೆಗೆ ಒಪ್ಕೊಂಡೋ ಇಲ್ವೋ, ಎಲ್ಲರ ಜೊತೆನೂ ಖುಷಿಯಾಗಿರ್ಬೋದಲ್ವಾ? ಮತ್ತೆ ಇಂಥ ಜೀವನ ನನಗೆ ಸಿಗಲ್ಲ ಅಮೇರಿಕಾಗೆ ಹೋದರೆ. ಪದ್ದು ಚಿಕ್ಕಮ್ಮ, ನಿಧಿ, ಆಮೇಲೆ ನನ್ನ ಫ್ರೆಂಡುಗಳು ಎಲ್ಲನೂ ಇಲ್ಲಿಬ್ರು, ಈಗ ಚಿಕ್ಕ ಸಾವ್ಕಾರ ಎಲ್ಲ ಎಷ್ಟು ಚೆನ್ನಾಗಿದ್ದೀವಿ. ಈಗ ನಾನು ಹೋಗ್ಬಿಟ್ರೆ ಮತ್ತೆ ಈ ಲೈಫ್ ಸಿಗಲ್ಲ. ಅಲ್ಲಿಗೆ ಹೋದರೆ ಒಬ್ಬಳೇ ಇರಬೇಕಾಗ್ತೈತೆ. ಇಲ್ಲೆಲ್ಲ ಬುದ್ಧಿ ಕಲಿಸ್ಕೊಂಡು ನೀನು ಹೇಳ್ದಂಗೆ ಇಲ್ಲೇ ಇರ್ತೀನಿ. ಮದುವೆ ತಾನೇ, ನೋಡೋಣ. ಯಾರನ್ನಾದ್ರೂ ಮದುವೆ ಆಗಲೇಬೇಕಿತ್ತು. ನಮ್ಮಮ್ಮ ಫೋನ್ ಮೇಲೆ ಫೋನ್ ಮಾಡ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಇವನ್ನೇ ಮದುವೆ ಮಾಡ್ಕೊತೀನಿ. ನೋಡೋಣ, ಅಮ್ಮನ ಹತ್ರ ಎಲ್ಲರ ಹತ್ರನೂ ಮಾತಾಡ್ತೀನಿ. ಒಂದು ಸಲ ಯೋಚನೆ ಮಾಡಿ ನೋಡ್ತೀನಿ. ಅದಪ್ಪ ಉಷಾ ಅಂತ ಹೇಳಿದ್ರೆ ಸರಿ ಹೋಗು ಮನೆಗೆ. ನಿನಗೋಸ್ಕರ ನಿಮ್ಮ ಮನೆಗೆ ಕಾಯ್ತಾ ಇರ್ತಾರೆ. ಇಲ್ಲಿಗೆ ಬಂದುಬಿಟ್ಟು ನೀನು ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಎಲ್ಲರನ್ನೂ ನೀನೇ ಸರ್ ಮಾಡ್ತೀಯ. ನನ್ನ ಪೊದ್ದು ಡಾರ್ಲಿಂಗ್ ಹೆಂಗೋ ನೀನು ಹಂಗೆ ಅಂತ ಹೇಳಿಲ್ವಾ? ಹೋಗು ಸರ್ ಮಾಡೋಗು. ಏನಾದರೂ ಸಹಾಯ ಬೇಕಾದರೆ ಮನ್ಸಾಗ ಅನ್ಕ ಸಾಕು, ಭೈರವ ಅಂತ. ನಾನು ಹಂಗೆ ಪ್ರತ್ಯಕ್ಷ ಆಗ್ಬಿಡ್ತೀನಿ. ಸರಿನಾ? ಥ್ಯಾಂಕ್ ಯು ಭೈರವ, ಥ್ಯಾಂಕ್ ಯು ಸೋ ಮಚ್. ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ನೀನಂತೂ ಅಷ್ಟರೊಳಗಡೆ ನನಗೆ ಒಳ್ಳೆ ಐಡಿಯಾನೇ ಕೊಟ್ಬಿಟ್ಟೆ. ನಾನಿರುವುದೇ ನಿಮಗಾಗಿ ಕಣ್ಣೀರೇಕೆ ಬಿಸಿ ರೇಖೆ. ಸರಿ ಮನೆಗೆ ಹೋಗು, ಕಾಯ್ತಾ ಅವ್ರೆಲ್ರೂ. ಆಯಿತು ಭೈರವ, ಥ್ಯಾಂಕ್ ಯು ಸೋ ಮಚ್. ಈಗಿರೋದು ಸರಿಯಾದ ಕತೆ ಅಂದರೆ ಒಳ್ಳೆ ಮಜಾ. ಈ ಸಾಕಲ್ಲಂತೂ ಇಬ್ಬರು ಹೆಂಡ್ತಿ, ಇಬ್ಬಿಬ್ಬರು ಸಸಿಗಳು, ಇಬ್ಬಿಬ್ಬರು ಮಧ್ಯೆ ಸಿಗಾಕೊಂಡು ಆಹಾ, ಹಳೆ ಜನ್ಮ ನೆನಪಾಗ್ಬೇಕು ನಿನಗೆ.